ರಾಜ್ಯದಲ್ಲಿ ಜೋರಾಯಿತು ಬಿಜೆಪಿ ವರ್ಸಸ್ ಬಿಜೆಪಿಯ ವಾರ್. ಹಾಲಿ ಸಂಸದರಿಗೆ ಟಿಕೆಟ್ ಕೈತಪ್ಪುವ ವಿಚಾರಕ್ಕೆ ಸಮರ ಆಗ್ತಾ ಇದೆ. ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಹಾಲಿ ಸಂಸದರುಗಳಿಗೆ ಟಿಕೆಟ್ ಇಲ್ಲ ಅನ್ನುವಂತ ವಿಚಾರ ಚರ್ಚೆ ಆಗ್ತಾ ಇದ್ದ ಹಾಗೇನೆ ಬಿಜೆಪಿಯಲ್ಲೇ ಒಂದಷ್ಟು ಅಸಮಾಧಾನ ಇದೆ. ಯಾಕೆ ಮಿಸ್ ಆಗ್ತಿದೆ, ಇವ್ರಿಗೆ ಟಿಕೆಟ್ ಸಿಗಬೇಕಿತ್ತು, ಇವ್ರಿಗೆ ಸಿಗಬಾರ್ದಿತ್ತು, ಈ ಎಲ್ಲಾ ಚರ್ಚೆಗಳು ಕೂಡ ನಡೀತಾ ಇದೆ. ಇದೀಗ ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡಬೇಕು ಅಂತ ಪ್ರತಿಭಟನೆ ನಡೀತಾ ಇದೆ. ಪ್ರತಾಪ್ ಸಿಂಹ ಪರ ಬೆಂಬಲಿಗರು ಹೋರಾಟಕ್ಕಿಳಿದಿದ್ದಾರೆ. ಇದು ಪಕ್ಷದೊಳಗೆ ಕೆಲವರ ಷಡ್ಯಂತ್ರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಡಿರೋದು ಸರ್, ಅವ್ರನ್ನ ತುಳಿಬೇಕು ಅಂತ ಕಾಂಗ್ರೆಸ್ನವರು ಪ್ಲಸ್ ನಮ್ಮಲ್ಲೇ ಇದ್ದವರೇ ಮಾಡಿರೋದು. ಇಂಥ ಒಳ್ಳೆ ವ್ಯಕ್ತಿ ಲೀಡರ್ ಸಿಗಲ್ಲ ಸರ್. ನಾನ್ ಕರಪ್ಷನ್ ಮೋದಿ ಬಿಟ್ರೆ ಪ್ರತಾಪ್ ಸಿಂಹನೇ ಸರ್. ಮೋದಿ ಬಿಟ್ರೆ ಪ್ರತಾಪ್ ಸಿಂಹನೇ. ದೇಶಕ್ಕೆ ಮೋದಿಯಾಗಿ ರಾಜಕೀಯ ಒಳತಂತ್ರ ಮಾಡ್ತಾ ಇದ್ದಾರೆ ಸರ್. ಅವ್ರೊಬ್ರೇ ಬೆಳಿಬೇಕು, ಬೇರೆ ಮಕ್ಕಳನ್ನ ಬೆಳೆಯಕ್ ಬಿಡ್ತಾ ಇಲ್ಲ ಅಷ್ಟೇ ಸರ್. ಇವತ್ತು ಪ್ರತಾಪ್ ಸಿಂಹ ಅವನು ಒಬ್ಬ ಜಾತಿ ರಾಜಕೀಯ ಮಾಡ್ತಾ ಇಲ್ಲ ನೋಡಿ. ಇವತ್ತು ನನ್ನ 5 ಜನಾಂಗದವ್ರು ಬಲ್ಜಿಗ, ನಾ ಇನ್ನು ಗೌಡ್ರವಳಲ್ಲ. ಯಾಕೆ ಬಂದಿದ್ದೀನಿ? ಒಳ್ಳೆ ಕೆಲಸ ಮಾಡಿಯಾನೆ ಹುಡುಗ, ಅವಳಿಗೆ ಮಾಡಿರೋದು ಸರ್. ಯಾಕಂದ್ರೆ ಅವ್ರು ಕೆಲಸ ಮಾಡ್ದಂಗೆ ಯಾರು ಮಾಡಿಲ್ಲ. ನಮ್ಮ ಸಿಂಹ ಅದು, ನಮ್ ಸಿಂಹಂಗೆ ಟಿಕೆಟ್ ಬೇಕು. ನಮ್ ಸಿಂಹ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸತ್ಯ ಧರ್ಮದ ಮನುಷ್ಯ. ಸೊ ಈಸ್ ಲೈಕ್ ಫೈರ್. ಸೊ ನಮ್ ಪ್ರತಾಪ್ ಸಿಂಹಂಗೆ ಟಿಕೆಟ್ ಬೇಕು. ವಿ ವಾಂಟ್ ರಾಜು ಏನಿದ್ರು ಅರಮನೆಯಲ್ಲಿ ಇರ್ಲಿ, ತೊಂದ್ರೆ ಇಲ್ಲ. ಆದ್ರೆ ನಮ್ ಪ್ರತಾಪ್ ಸಿಂಹ ಕೆಲಸ ಮಾಡ್ದಂಗೆ ಯಾರು ಮಾಡಿಲ್ಲ. ದಯವಿಟ್ಟು ಅಂತವ್ರಿಗೆ ನಮ್ಗೆ ಕೆಲಸ ಬೇಕು. ಏನೇ ಆಗ್ಲಿ ನಮ್ ಪ್ರತಾಪ್ ಸಿಂಹ ಹತ್ರ ಫೈರ್ ಯಾರು ಮಾಡಲ್ಲ. ರಾಜು ಬಗ್ಗೆ ಬೆಲೆ ಇದೆ, ಆದ್ರೆ ನಮ್ ಪ್ರತಾಪ್ ಸಿಂಹ ಸರ್ ನನಗೆ ಏನ್ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ಇವರು ಸತತ 2 ಬಾರಿ ಒಂದು ಚಿಕ್ಕ ವಯಸ್ಸಿನಲ್ಲಿ ಗೆದ್ದಂತ ಒಬ್ಬ ವ್ಯಕ್ತಿ, ಅದಕ್ಕಾಗಿ ಅವರು ಟಿಕೆಟ್ ಕ್ಯಾನ್ಸಲ್ ಮಾಡಿರ್ಬೋದು ಗೊತ್ತಿಲ್ಲ. ಆದ್ರೆ ನಂಬರ್ 1 ಮನುಷ್ಯ, ಸಂಸದರಲ್ಲಿ ಅತ್ಯಂತ ಹೆಚ್ಚು ಅನುದಾನಗಳನ್ನ ತಂದಿರೋದ್ರಲ್ಲಿ ನಂಬರ್ 1. ಅದಕ್ಕಾಗಿ ಇವ್ರಿಗೆ ಟಿಕೆಟ್ ಕ್ಯಾನ್ಸಲ್ ಮಾಡಿರೋದು. ಒಂದು ನಾವು ಯದುವೀರ್ನ ಬೇಡ ಅಂತ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿದೆ ಅಂತ ಎಲ್ಲಿಯೂ ಕೂಡ ಅಧಿಕೃತವಾಗಿ ಹೇಳಿಲ್ಲ. ನೀವ್